ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರುವಿನ ಜೊತೆ ಈ ದಿವಸ ಮಂದಬುದ್ಧಿಯಾಗಿದೆ. ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ವೃಶ್ಚಿಕ ರಾಶಿಯಲ್ಲಿ ಶುಕ್ರನಿದ್ದಾನೆ, ಶುಕ್ರನ ಪರಿವರ್ತನೆ ನಾಳೆ ದಿವಸ ಧನುಸ್ಸು ರಾಶಿಗೆ ಬರ್ತಾನೆ. ಧನುಸ್ಸು ರಾಶಿಯಲ್ಲಿ ಕುಜ ಮತ್ತು ಅಲ್ಲಿ ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ. ಮಕರ ರಾಶಿಯಲ್ಲಿ ರವಿ ಇರತಕ್ಕಂಥದ್ದು, ಕುಂಭರಾಶಿಯಲ್ಲಿ ಶನೈಶ್ಚರ, ಮೀನ ರಾಶಿಯಲ್ಲಿ ಚಂದ್ರ ಹಾಗೂ ರಾಹು ಒಟ್ಟಾಗಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಮಾನಸಿಕವಾಗಿ ಸ್ವಲ್ಪ ದುರ್ಬಲತೆ ಉಂಟಾಗುತ್ತೆ. ವ್ಯಥೆ, ಖಿನ್ನತೆ, ಅದರಿಂದ ಆಪ್ತರು ದೂರ ಆಗ್ತಕ್ಕಂಥದ್ದು, ಬಂಧು ಮಿತ್ರರಲ್ಲಿ ಮನಸ್ತಾಪ ಬಂದು ದೂರ ಆಗ್ತಕ್ಕಂಥದ್ದು, ಇಂಥದ್ದು ಒಂದು ಲಕ್ಷಣ ಸೂಚಿಸ್ತಾ ಇದೆ. ಆರೋಗ್ಯದಲ್ಲೂ ವ್ಯತ್ಯಾಸ ಆಗುತ್ತೆ, ಆಲೋಚನೆಗಳು ವ್ಯತ್ಯಾಸ ಆಗುತ್ತೆ. ಈ ಥರ ಒಂದು ರೀತಿಯ ಒಂದು ತೊಡಕಿನ ಸಂದರ್ಭ ಸೂಚಿಸ್ತಾ ಇದೆ. ಈ ಕಾರಣದಿಂದಾಗಿ ನೀವು ತಪ್ಪದೆ ಅಮ್ಮನವರ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ, ಅನುಕೂಲ ಆಗುತ್ತೆ. ವೃತ್ತಿಯಲ್ಲಿ ಅನುಕೂಲ ಇದೆ, ಆತಂಕ ಬೇಡ. ಕೆಲಸದ ಕಾರ್ಯಗಳಾಗುತ್ತೆ, ಆದರೆ ಬಾಂಧವ್ಯಗಳಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಬಂಧುಗಳಲ್ಲಿ ವಿರೋಧ ಬಂದರೆ ಕಷ್ಟ, ಅದನ್ನು ಸರಿಪಡಿಸ್ಕೊಳ್ಳೋದು ಕಷ್ಟ. ಹೀಗಾಗಿ ಸಮಾಧಾನ ಬೇಕು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿವಸ ಈಗ ಲಾಭದಾಯಕವಾಗಿದೆ. ಔಷಧ ವ್ಯಾಪಾರಗಳಿಗೆಲ್ಲ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಸೂಚಿಸ್ತಾ ಇದೆ. ಇನ್ನು ಸ್ತ್ರೀಯರು ಸ್ವಲ್ಪ ಹುಷಾರಾಗಿರಿ, ಯಾಕೆಂದರೆ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ಇನ್ನು ಕಾಲಿನ ಬಾಧೆ ಸೂಚಿಸ್ತಾ ಇದೆ, ಹುಷಾರಾಗಿರಿ. ಇನ್ನು ವೃತ್ತಿಯಲ್ಲಿ ಅನುಕೂಲ ಇದೆ, ಕೆಲಸ ಕಾರ್ಯಗಳಲ್ಲಿ ಸುಲಭ, ಅದರಲ್ಲಿ ಏನು ತೊಂದರೆ ಇಲ್ಲ. ಸಂಗಾತಿಯ ಸಹಕಾರ ಇತ್ಯಾದಿ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೂ ಅನುಕೂಲಕರವಾಗಿದೆ, ಆತಂಕ ಬೇಡ. ಆರೋಗ್ಯದ ದೃಷ್ಟಿಯಿಂದ ದುರ್ಗಾ ಕವಚವನ್ನು ಕೇಳಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ನೋಡಿ, ರಾಶ್ಯಾಧಿಪತಿ ಪರಿವರ್ತನೆ ಇದೆ ನಾಳೆ. ನಿಮಗೆ ಸ್ವಲ್ಪ ಅನುಕೂಲಗಳಾಗ್ತಾ ಹೋಗುತ್ತೆ. ಈ ದಿವಸದ ಮಟ್ಟಿಗೆ ಸ್ವಲ್ಪ ವಿರೋಧಗಳು, ಸ್ತ್ರೀಯರಿಗೆ ವಿರೋಧಗಳು ಬರುವ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ಸ್ವಲ್ಪ ಅಸಮಾಧಾನ, ವೈಷಮ್ಯ, ಏನೋ ದ್ವೇಷ, ಅಸೂಯೆ, ಈ ಥರದ್ದೆಲ್ಲ ಇದೆ, ಹುಷಾರಾಗಿರಿ. ಆದರೆ ವ್ಯವಹಾರದಲ್ಲಿ ಲಾಭ ಕಾಣಲಿಕ್ಕೆ ಅವಕಾಶ ಇದೆ, ಲಾಭದಾಯಕವಾಗಿದೆ. ವಿದೇಶ ವಹಿವಾಟು ತುಂಬ ಚೆನ್ನಾಗಿರ್ತದೆ. ಈ ದಿವಸ ಪ್ರಾರ್ಥನೆ ಏನಪ್ಪ ಮಾಡೋದು ಅಂತಂದರೆ, ಒಂದು ವಿಷ್ಣು ಸಹಸ್ರನಾಮ ಮತ್ತು ಲಲಿತಾ ಸಹಸ್ರನಾಮ ಎರಡೂ ಹೇಳೋದು ತುಂಬ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ನೋಡಿ, ರಾಶ್ಯಾಧಿಪತಿಯಲ್ಲಿ ರಾಹುಯುಕ್ತನಾದಾಗ ಸ್ವಲ್ಪ ಆಲೋಚನೆಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಧರ್ಮ ವಿರೋಧಿ ಕಾರ್ಯಗಳಲ್ಲಿ ಭಾಗಿಯಾಗುವ ಲಕ್ಷಣ ಇದೆ. ಹೀಗಾಗಿ ನೀವು ನಿಮ್ಮ ಮನಸ್ಸಿಗೆ ಆ ಥರದಿಲ್ಲ, ಆದರೆ ನೀವು ಮಾಡಿದ ಕೆಲಸ ಎಲ್ಲೋ ಬೇರೆ ಕಡೆಯಿಂದ, ನಾವು ಪ್ರತ್ಯಕ್ಷ ಪರೋಕ್ಷ ಅಂತ ಎರಡು ರೀತಿಯಲ್ಲಿರ್ತದೆ. ಪ್ರತ್ಯಕ್ಷವಾಗಿ ಮಾಡದಿರೋ ಪರೋಕ್ಷವಾಗಿ ಏನೂ ಮಾಡಿದ ಒಂದು ತೊಂದರೆ ಅದು ಮನಸ್ಸಿಗೆ ಕಾಡುತ್ತೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ, ಅಂತಹ ಚಟುವಟಿಕೆಗಳು ಭಾಗಿಯಾಗಬೇಡಿ. ವೃತ್ತಿಯಲ್ಲಿ ಕೂಡ ಈ ದಿವಸ ಸ್ವಲ್ಪ ಅಸಮಾಧಾನ ಇದೆ, ಕಿರಿಕಿರಿ ಇದೆ, ವಿಘ್ನಗಳಿದ್ದಾವೆ. ಅಂತೂ ಈ ದಿವಸ ನಿಮಗೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಇದಕ್ಕೇನಪ್ಪ, ಹಾಲಿನ ದಾನ ಮಾಡೋದು, ಅಮ್ಮನವರ ಸನ್ನಿಧಾನಕ್ಕೆ ಕ್ಷೀರ ಸಮರ್ಪಣೆ ಮಾಡೋದು ಇದೆಯಲ್ಲ, ಅದು ತುಂಬ ಅನುಕೂಲ ಆಗುತ್ತೆ. ಹಾಲು ಮತ್ತು ಉದ್ದು 2 ಕೋಟಿ ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ. ಗುಹ್ಯ ಸ್ಥಾನಗಳಲ್ಲಿ ತೊಂದರೆ, ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆ ಸೂಚಿಸ್ತಾ ಇದೆ, ಹುಷಾರಾಗಿರಿ. ಕಫ ಸಂಬಂಧಿ ತೊಂದರೆಗಳನ್ನು ಸೂಚಿಸ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ. ಇನ್ನು ಎರಡನೇದಾಗಿ ಈ ದಿವಸ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಸೂಚಿಸ್ತಾ ಇದೆ. ಒಳ್ಳೆಯ ಕೆಲಸಕ್ಕಾಗಿಯೇ ಇಬ್ಬರು ಕಿತ್ತಾಡ್ತಕ್ಕಂಥ ಸಾಧ್ಯತೆ ಇದೆ, ಸಮಾಧಾನವಾಗಿರಿ. ಇನ್ನು ಈ ದಿವಸ ಮಕ್ಕಳ ಸಹಾಯ ಚೆನ್ನಾಗಿರ್ತದೆ, ಅನುಕೂಲ ವಾತಾವರಣ ಇದೆ. ವೃತ್ತಿಯಲ್ಲೂ ಕೂಡ ಅನುಕೂಲ ಆಗುತ್ತೆ. ಈ ವಸ್ತ್ರ ವ್ಯಾಪಾರ, ಹೂವು, ಹಣ್ಣು, ಇಂಥ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಈಶ್ವರನ ಆರಾಧನೆ, ಈಶ್ವರ ಸನ್ನಿಧಾನದ ಒಂದು ಬಿಲ್ವಾರ್ಚನೆ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು ಉಂಟಾಗುತ್ತೆ. ವ್ಯಾಪಾರಿಗಳಿಗೆ ಮೋಸ ಇದೆ, ವ್ಯಾಪಾರಿಗಳು ಎಚ್ಚರಿಕೆಯಿಂದ ಇರಬೇಕು. ಮತ್ತು ಈ ದಾಂಪತ್ಯದಲ್ಲಿ ಪರಸ್ಪರ ಆರೋಗ್ಯ ತೊಂದರೆ ಉಂಟಾಗುತ್ತೆ. ಗಂಡ ಹೆಂಡತಿ ಇಬ್ಬರಿಗೂ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋ ಸೂಚಿಸ್ತಾ ಇದೆ, ಹುಷಾರಾಗಿರಿ. ವಸ್ತು ನಷ್ಟತೆ ಇದೆ, ಗುರುತರವಾದದ್ದು, ಮುಖ್ಯವಾದದ್ದು ಕಳೆದು ಹೋಗೋ ಸಾಧ್ಯತೆ ಇದೆ. ತುಂಬ ಹುಷಾರಾಗಿರಬೇಕು. ಈ ದಿವಸ ಗುರು ಪ್ರಾರ್ಥನೆ ಮಾಡ್ಕೊಳ್ಳಿ. ಸರಿ ಶಾಸ್ತ್ರಿಗಳ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.